ಮೋಡ ಕೆಳಗೆ ಬಂದಿದೀಯಾ, ಗುಡ್ಡ ಮೇಲೆ ಹೋಗಿದೀಯಾ, ಒಂದು ಅರ್ಥ ಆಯ್ತಿಲ್ಲ. ಇದು ಮಾಗೋಡು ಜಲಪಾತ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಬರುತ್ತೆ. ಪ್ರಕೃತಿ ಸೌಂದರ್ಯ ಎಷ್ಟು ಚಂದ ಅಲ್ವಾ. ಆದ್ರೆ ಇವತ್ತು ನಾನು ಮಾಗೋಡು ಜಲಪಾತದಿಂದ ಜೇನುಕಲ್ ಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ಬೆಡ್ತಿ ನದಿ ಮಾಗೋಡು ಜಲಪಾತದಿಂದ ಹರಿಯುವ ನೀರು ಎತ್ತರದಿಂದ ನೋಡಬಹುದು. ಹಾಗೆ ಗುಡ್ಡ ಬೆಟ್ಟದ ಪ್ರಕೃತಿ ಸೌಂದರ್ಯ ಸವಿಬಹುದು. ಮಾಗೋಡ್ ಫಾಲ್ಸ್ ಇಂದ ಜೇನುಕಲ್ ಗುಡ್ಡ ಹೋಗ್ತಾ ಇದೀವಿ. ಮಾಗೋಡ್ ಫಾಲ್ಸ್ ವಿಡಿಯೋ ನೋಡೋದಾದ್ರೆ ಯೂಟ್ಯೂಬ್ ಚಾನಲ್ ಒಳಗಡೆ ಹಾಕಿದೀನಿ ನೋಡಿ. ಇವಾಗ ಜೇನುಕಲ್ ಗುಡ್ಡ ಹೋಗ್ತಾ ಇದೀವಿ. ಜೇನುಕಲ್ ಗುಡ್ಡ ಹೆಂಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಹೋದ್ರೆ ಜೇನುಕಲ್ ಗುಡ್ಡ ಇಲ್ಲಿ ನೋಡ್ಬೋದು. ಈಗ ಹೋದ್ರೆ ಜೇನುಕಲ್ ಗುಡ್ಡ ಹೋಗ್ಬೋದು. ಹಿಂಗ್ ಹೋದ್ರೆ ಕುಳಿಮಾಗೋಡ ಹೋಗ್ಬೋದು. ಸೊ ಇವಾಗ ಈ ಕಡೆ ಹೋಗ್ಬೇಕು. ಫೋನ್ ಪೇ ಉಂಟಾ? ಕ್ಯಾಶ್ ಎಷ್ಟು? ಕೊನೆಗೂ ನಾವು ಜೇನುಕಲ್ ಗುಡ್ಡಕ್ಕೆ ಬಂದು ಮುಟ್ಟಿದೀವಿ. ಈಗ ಮೆಟ್ಲುಗಳನ್ನ ಈತಾ ಜೇನುಕಲ್ ಗುಡ್ಡಕ್ಕೆ ಇವಾಗ ಹೋಗ್ತಾ ಇದೀವಿ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಜೇನುಕಲ್ ಗುಡ್ಡ. ಜನ ಜಾಸ್ತಿ ಇಲ್ಲ ಗುರು. ಇಲ್ಲಿ ನೋಡ್ಬೋದು ಹೆಂಗ್ ಕಾಣ್ತಾ ಇದೆ ಅಂತ ಜೇನುಕಲ್ ಗುಡ್ಡ. ಇಲ್ಲಿಂದನೇ ಈ ತರ ಸೂಪರ್ ಆಗಿ ಕಾಣ್ತಾ ಇದೆ ಅಂದ್ಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಹೆಂಗ್ ಕಾಣುತ್ತೆ ಅಂತ ನೋಡಿ. ಜೇನುಕಲ್ ಗುಡ್ಡದಲ್ಲಿ ನನ್ನ ಕತೆ ಕೇಳಿ ಸ್ವಲ್ಪ. ಜೇನುಕಲ್ ಗುಡ್ಡ ಅಂದ್ಮೇಲೆ ನಾನು ಸಣ್ಣ ಇರ್ಬೇಕಾದ್ರೆ ಜೇನುಗಳು ತುಂಬಾ ಇರುತ್ತೆ, ಅದಕ್ಕೆ ಜೇನುಕಲ್ಲು ಗುಡ್ಡ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದು ನೋಡ್ತೀನಿ ಒಂದು ಜೇನಿಲ್ಲ. ಆಗ ಇಲ್ಲಿಯವರೆಗೆ ಕೇಳ್ತೀನಿ ಜೇನುಕಲ್ಲು ಗುಡ್ಡ ಅಂತ ಯಾಕೆ ಹೆಸರು ಬಂತು, ಯಾಕೆ ಜೇನು ಇಲ್ಲ? ಅವಾಗ ಅವ್ರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ತುಂಬಾ ಜೇನುಗಳಿದ್ದಂತ ಕಾಡು ಆಗಿತ್ತಿದು, ಈಗಲೂ ಇದೆ, ಆದರೆ ಕಾಡಿನ ಒಳಗೆ ಇದೆ ಎಂದು ಹೇಳುತ್ತಾರೆ. ಮೋಡ ಮತ್ತೆ ಗುಡ್ಡ ಕೂಡಿ ಬಂದಂಗೆ ಕಾಣ್ತಾ ಇದೆ. ಗುಡ್ಡ ಒಳಗೆ ಮೋಡನ, ಮೋಡ ಒಳಗೆ ಗುಡ್ಡನ. ಫುಲ್ ಕನ್ಫ್ಯೂಸ್ ಆಗಿಬಿಟ್ಟವನೇ ಹೆಣ್ಣ. ಇಲ್ಲಿನ ವ್ಯೂ ಪಾಯಿಂಟ್ ನೋಡಿ ಗೈಸ್. ವಾವ್, ವಾಟ್ ಎ ಬ್ಯೂಟಿಫುಲ್. ಮೋಡ ಕೆಳಗೆ ಬಂದಿದೀಯಾ, ಗುಡ್ಡ ಮೇಲೆ ಹೋಗಿದೀಯಾ, ಒಂದು ಅರ್ಥ ಆಯ್ತಿಲ್ಲ. ಆದರೆ ವ್ಯೂ ಮಾತ್ರ ಸೂಪರ್ ನೋಡಿ. ಈ ಡೈಲಾಗ್ ಯಾರ್ದು ಗೊತ್ತಾ? ಸೂಪರ್. ಮಳೆಗಾಲದಲ್ಲಂತೂ ಜೇನುಕಲ್ ಗುಡ್ಡದ ಪ್ರಕೃತಿ ಸೌಂದರ್ಯವನ್ನು ಸವಿಯುವುದು ಮಜ್ಜಾನೇ ಬೇರೆ. ನಾನಂತೂ ಅವಾಗ ಬರ್ತಾ ಇರ್ತೀನಿ. ಕೆಲವೊಂದ್ಸತಿ ಬ್ಲಾಗ್ ಗಳಲ್ಲಿ ನೋಡಿರ್ತೀರಾ. ಗೈಸ್, ಅಲ್ಲಿ ಯಾರ್ದೋ ತೋಟ ಕಾಣುತ್ತದೆ. ಅಂದರೆ ಅಲ್ಲಿ ಊರಿರ್ಬೋದು, ಜನ ಇರ್ಬೋದು. ಮನೆ ಎಲ್ಲೂ ಕಾಣ್ತಾ ಇಲ್ಲ, ತೋಟ ಕಾಣ್ತಾ ಇದೆ. ಅಂದರೆ ಮನೆ ಗುಡ್ಡದ ಮೇಲೆ ಇರ್ಬೋದಾ ಗೊತ್ತಿಲ್ಲ. ಸೊ ಈ ಕಡೆ ನೋಡಿದ್ರೆ ಗುರು ವ್ಯೂ ಪಾಯಿಂಟ್ ಮಾತ್ರ ಸ್ಟ್ರೈಕ್ ಆಗಿದೆ. ಅಲ್ಲೊಂದು ಊರ್ ತರ ಕಾಣ್ತಾ ಇದೆ, ಆ ಕಡೆ ಗದ್ದೆ ತರ ಕಾಣ್ತಾ ಇದೆ. ಈ ಪ್ರಕೃತಿ ಸೌಂದರ್ಯವನ್ನು ಸವಿತಾ ನಮ್ಮನ್ನೇ ನಾವು ಕಳೆದುಕೊಂಡು ಹೋಗುತ್ತೀವಿ. ಆದರೆ ಪ್ರಕೃತಿ ಉಳಿಸುವ ಬಗ್ಗೆ ಮಾತಾಡೋಣ. ನಮ್ಮ ಪ್ರಕೃತಿ ಸೌಂದರ್ಯ ಹೀಗೆ ಉಳಿಬೇಕೆಂದರೆ ನೀವು ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು. ಅದು ಯಾವ್ಯಾವುದು ಎಂದು ನಿಮಗೆ ತಿಳಿದಿರುತ್ತೆ. ಹಿಂದ್ಗಡೆ ಹೆಂಗ್ ವ್ಯೂ ಪಾಯಿಂಟ್ ಕಾಣ್ತಾ ಇದೆ ಅಂತ. ಸೊಗ ಇಲ್ಲಿ ಕುತ್ಕೊಂಡ್ಬಿಟ್ಟು ನೋಡ್ತಾ ಇದ್ದಾನೆ. ಸಗದಾಗಿದೆ ಗುರು. ಇದು ನಾನು ಎರಡನೇ ಸತಿ ಅನ್ಸುತ್ತೆ. ಎರಡನೇ ಸತಿ ಅಲ್ಲ, ಮೂರನೇ ಸತಿ. ಹಿಂಗ್ ಬರ್ಲಿಕ್ಕೆ ತುಂಬಾ ಸತಿ ಬಂದಿದ್ದೀನಿ, ಆದ್ರೂ ವಿಡಿಯೋ ಮಾಡ್ಲಿಕ್ಕೆ ಎರಡನೇ ಸತಿ ಅಲ್ಲ, ಮೂರನೇ ಸತಿ. ಅದು ಊರ ಹತ್ರ ಇದ್ದಿದ್ದಕ್ಕೆ ಹಿಂಗ್ ಬರ್ತಾ ಹೋಗ್ತಾ ಇರೋದು. ಈಗ ನಾವು ಹೆಂಗೆ ಏನ್ ಎಂಜಾಯ್ ಮಾಡ್ತೀವಿ ಅದನ್ನ ವಿಡಿಯೋ ಮಾಡಿ ನಿಮ್ಗೆ ತೋರಿಸೋದು ಅಷ್ಟೇ. ಸೊ ಗೈಸ್, ಜೇನುಕಲ್ ಗುಡ್ಡ ನೋಡಿದ್ರಲ್ಲ ಹೇಗಿದೆ ಅಂತ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಹೇಗಿತ್ತು? ಸೂಪರ್, ಸ್ವರ್ಗ ಸೂಪರ್ ಆಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕುಳಿಮಾಗೋಡ ಇವಾಗ ಹೋಗ್ತಾ ಇಲ್ಲ, ಯಾಕಂದ್ರೆ ಅಲ್ಲ ಇದೆಯಲ್ಲ ಅಂತ ಗೊತ್ತಿಲ್ಲ, ಅಲ್ಲಿ ಬಿಡ್ತಾರ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಆಗಿದೆ ಸುಮಾರು 5 ಗಂಟೆ 5:30 ಸುಮಾರು ಆಗಿದೆ. ಈಗ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಲೈಟ್ ಆಗಿ. ಇವಾಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬೈ.